ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದರ್ಶನ ಮೈಸೂರಿಂದ ಮಾಡ್ತಿರೋದು. ಅಂದರೆ ಊಟಿಗೆ ಹೋಗಿದ್ದೆ, ಊಟಿಯಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಈಗ ಹಂಗೆ ಅಂದವೇ ಎಲ್ಲ ಫಾರೆಸ್ಟ್ ಏರಿಯಾ ಅಲ್ವಾ, ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮಗೆ ಈಗ ಇಲ್ಲಿಂದ ಮೈಸೂರು ಬಂದು ಇನ್ನೂ 150 ಕಿಲೋಮೀಟ್ರ್ ಆಗುತ್ತೆ. ಬಟ್ ಇಲ್ಲಿ ಏನು 138 ಕಿಲೋಮೀಟ್ರ್ ತೋರಿಸೋದೇನೆ, ಅದು ವಯಾ ಕಲ್ಲಟ್ಟಿ ರೋಡು. ರಿಟರ್ನ್ ಅಂದರೆ ಕಲ್ಲಟ್ಟಿ ರೋಡಲ್ಲಿ ಲೋಕಲ್ ರಿಜಿಸ್ಟ್ರೇಷನ್ ವೆಹಿಕಲು ಮತ್ತು ಲೋಕಲ್ ಡಿ ಎಲ್ ಇರೋರು ಮಾತ್ರ. ಎಲ್ಲ ಹೆಂಗೆ ಮಾಡ್ಬೇಕಂದ್ರೆ ವಯಾ ಗೋಡ್ಲೂರು ಬಳಸ್ಕೊಂಡೇ ಹೋಗ್ಬೇಕು. ಆ್ಯಕ್ಚುಲಿ ಅಲ್ಲಿಗೂ ಇಲ್ಲಿಗೂ 35 ಸಖತ್ತು ಬಿಸಿಲುಗಳು. ನೆರಳು ಮಧ್ಯೆ ಬಿಸಿಲು ಬಿದ್ದರೆ ಎಷ್ಟು ಎಫೆಕ್ಟ್ ಅಂದರೆ ಕಣ್ಣಿಗೆ, ಅದು ನೆರಳು ಮಧ್ಯೆ ಬಿಸಿಲು ಬರೋದು. ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ ಪುನಃ ಆ್ಯಪ್ ರಿಫ್ರೆಶ್ ತಗೋತಾನೆ ಇದೆ. ಒಂದು ಕಾಮರಾಜ ಡ್ಯಾಮ್ ಇದು. ಇದೇ ನದಿ ಪೈಕರ ಫಾಲ್ಸ್ ಆಗಿ ಹರಿಯೋದು. ಮುಂದೆ ಡ್ಯಾಮಲ್ಲಿ ನೀರು ಬರ್ತಾ ಇದೆ ಸ್ವಲ್ಪ. ಇದು ಪೈಕಾರ ವಾಟರ್ ಫಾಲ್ಸ್ ಜಂಕ್ಷನ್. ಹಾಲಿಡೇಸ್ ಟೈಮಲ್ಲಿ ಸಿಕ್ಕಾಬಿಟ್ಟೆ ಗಾಡಿಗಳಿರ್ತವೆ. ಇವತ್ತು ನೋಡಿ ಗಾಡಿ ಫುಲ್ ಕಮ್ಮಿ, ಗಾಡಿಗಳೇ ಇಲ್ಲ. ಪೊಲೀಸರೇನೋ ಮಾಡ್ತಾರಲ್ಲ ಅವೇ ಗಾಡಿಗಳು. ಶುಕ್ರವಾರ ಇವತ್ತು ಇಲ್ಲಿ ಲೆಫ್ಟ್ ಹೋದರೆ ನೋಡಿ, ಈ ಜಾಗದಲ್ಲಿ ಲೆಫ್ಟ್ ಹೋದರೆ ಸೀದಾ ಬೋಟಿಂಗ್ ಹೋಗುತ್ತೆ, ಪೈಕರ ಬೋಟಿಂಗು. ಇಷ್ಟೊಂದು ನೀಟಾಗಿ ಚೇಂಜ್ ಮಾಡೋಣ. ಇದೊಂದು ಘಾಟು. ಆ್ಯಕ್ಚುಲಿ ಅಂಥ ಘಾಟ್ ಏನಿಲ್ಲ ಇದು, ಬಟ್ ಚೆನ್ನಾಗಿದೆ ರೋಡು. ಸ್ವಲ್ಪ ವಯಾ ಗೂಡ್ಲೂರು ರೋಡು. ಆ ಕಡೆ ಇನ್ನೊಂದಿದೆ ಕಲ್ಲಟ್ಟಿ ರೋಡು. ಆ ರೋಡಂತೂ ಸ್ವಲ್ಪ ಗಾಡಿಗಳು ಏಟ್ ತಿನ್ನೋದು ಜಾಸ್ತಿ. ಹಳೆ ಗಾಡಿಗಳಾದರೆ ಆ ರೋಡಲ್ಲಿ ಪ್ರಿಫರೇ ಮಾಡಲ್ಲ. ಹೊಸ ಗಾಡಿಗಳಾದರೆ ಸ್ವಲ್ಪ ತಡಿದಾವೆ, ಇಂಜಿನ್ ವೈಸ್ ಎಲ್ಲ ಚೆನ್ನಾಗಿರ್ತದೆ. ಇಲ್ಲ ಹಳೆ ಗಾಡಿಗಳಂತೂ ಪ್ರಿಫರ್ ಮಾಡೋಕ್ಕಾಗಲ್ಲ. ಬಟ್ ಒಳ್ಳೆ ಮಜಾ ಕೊಡ್ತದೆ ನಿಮಗೆ. 37 ಏರ್ಪಿನ್ ಬೆಂಡ್ಸೇ ಇದೆ. ಅದು ಯಾವ ಥರ ಅಂದರೆ ಇಮಿಡಿಯೇಟ್ ಟರ್ನು, ಹಿಂಗೆ ಟರ್ನ್ ಮಾಡಿದ್ರೆ ಪುನಃ ಹಿಂಗೆ ಟರ್ನ್. ಹೆವಿ ಡೇಂಜರ್ಸ್ ಮಾತ್ರ ಅದರ್ ಗಾಡಿಗಳಿಗೆ. ಇನ್ನು 43 ರಿಜಿಸ್ಟರ್ಡ್ ವೆಹಿಕಲ್ಲು ಮತ್ತು ಲೈಸೆನ್ಸ್ ಹೋಲ್ಡರ್ಗೆ 2 ಇದೆ, ಅವ್ರಿಗೆ ಪರ್ಮಿಷನ್ ಇದೆ. ಬಟ್ ನೀವು ಯಾವ TN-ಅಲ್ಲೇ ಬೇರೆ ಗಾಡಿಗಳು ತೊಗೋಬೋದ್ರೂ ಪರ್ಮಿಷನ್ ಅಲೋ ಇಲ್ಲ. ಅದಕ್ಕೆ ಅಂದರೆ ಆ ರೋಡಲ್ಲಿ ನಿಮಗೆ ಯಾವುದೇ ಥರ ಆಕ್ಸಿಡೆಂಟ್ ಆದರೆ ಅಥವಾ ಇನ್ನೊಂದೇನಾದರೂ ಆಯಿತು ಅಂದರೆ ನಿಮ್ಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಆ ರೋಡಲ್ಲಿ. ಅದು ರೋಡ್ ಪ್ರಿಫರ್ ಮಾಡಲ್ಲ. ಮುಂಚೆ ಎಲ್ಲ ಅದೇ ರೋಡಲ್ಲಿ ಓಡಾಡ್ತಿದ್ದೆ. ಒಂದು ಸತಿ ಗಾಡಿ ಕೈ ಕೊಟ್ಟ ಮೇಲೆ, ನಂದು ಹಳೆ ಗಾಡಿ ಇತ್ತು, ಆ ಗಾಡಿ ಬರೋದೇ ಬಿಟ್ಬಿಟ್ಟು ಆವಾಗಿಂದ ಇದು ಮೊದಲನೇ ಸತಿ ಹೊಸ ಗಾಡಿ ತೊಗೊಂಡನೇ ಸತಿ ಬರ್ತಾರೆ. ಅದು ನಾನು ಊಟಿಗೆ ಅಂತ ಬಂದಿರಲಿಲ್ಲ, ಬೇರೆ ಕಡೆಯಿಂದ ಊಟಿಗೆ ಒಂದು ಡ್ರಾಪ್ ಬಿದ್ದಿತ್ತು. ಅದು ಈಗ ಖಾಲಿ ಹೋಗ್ತಾ ಇದೆ. ಇದು ನಮ್ಮ ಸಮಾಚಾರ. ಯಾರಿಗಾರು ಕೊಡೋ ಗಾಡಿಗೆ ಆಲ್ಟ್ರೇಷನ್ ಮಾಡ್ತಿರ್ಬೋದು ಗಾಡಿಗಳ. ಮೊನ್ನೆ ಕೊಚ್ಚಿಲಿ ಒಂದು ಕಾರ್ ನೋಡಿದೆ, ಅದು ಫೋಟೋ ತಗೋದು. ಮತ್ತು ಕಾರು ಯಾವ ಥರ ಮಾಡೋರೆ ಅಂದರೆ ಒಳ್ಳೆ ರೇಸಿಂಗ್ ಗಾಡಿಗಳ ಥರ ಮಾಡೋರೆ. ಶಿಫ್ಟ್ ಕಾರ್. ಕೇರಳದಲ್ಲಿ ಕೆಲವರು ಡ್ರೈವರ್ಗಳು ಅವರೇ, ಅವ್ರು ಹೆಂಗೆ ಅಂದರೆ ನೀವು ಹೋಗ್ತಾ ಇರ್ತಾರೆ, ಸಡನ್ನಾಗಿ ಇಮಿಡಿಯೇಟ್ ಬ್ರೇಕ್ ಹೊಡಿತಾರೆ. ಏನು ರೀಸನ್ ಇರಲ್ಲ ಅವರಿಗೆ. ಸುಮ್ಮನೆ ಸ್ಪೀಡಾಗಿ ಹೋಗ್ತಾರೆ, ಮುಂದೆ ಹೋಗಿ ಬ್ರೇಕ್ ಹೊಡಿತಾರೆ. ಆ್ಯಕ್ಚುಲಿ ಕೇರಳ ಚಂದ, ಬಟ್ ಕೇರಳದಲ್ಲಿ ಡ್ರೈವರ್ ಚಂದ. ಆಡಿಯೋ ಅಪ್ಗ್ರೇಡ್ ಮಾಡ್ಕೊಬೇಕು ಅಂದರೆ ಯಾವ್ದಾದ್ರು ಮೈಕ್ ಏನಾದ್ರು ತೊಗೊಬೇಕು. ಮೈಕ್ ತಗೊಂಡ್ಮೇಲೆ ಡೈಲಿ ಲಾಗ್ ಬರ್ತಾ ಇರ್ತದೆ. ಇದೇ ಥರ ನಮ್ಮದೇನಿದ್ರು ನಮ್ಮ ಜೀವನ ಎಲ್ಲ ಇದರಲ್ಲೇ, ಕಾರಲ್ಲೇ. ಇದಕ್ಕೆ ಕಾರ್ ಲಾಗಿಂಗ್ಗೆ ಬರ್ತಾ ಇರ್ತದೆ. ಪೊಲೀಸರು ಇದ್ರೆ ಕಷ್ಟ ರೀ. ಇಲ್ಲಿ ತಮಿಳ್ನಾಡು ಪೊಲೀಸರು ಅಂದರೆ ಇಲ್ಲೇ ಎಲ್ಲ ಮುಂದೆ ಒಂದು ಜಾಗದಲ್ಲಿ ಸುಮ್ಮನೆ ದುಡಿಸ್ಕೊಂಡ್ರು. ಏನಂದ್ರೆ ಏನೂ ಇಲ್ಲ, ರೂಪಾಯಿ ಕೊಟ್ಟೋಗಿ ಅಂತ. ಏನು ಮಾಡ್ತೀರಾ ಅಲ್ಲ, 50 ರೂಪಾಯಿ. ನಾನೇನೋ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾರೆ, ಹೊಸ ಗಾಡಿನೇ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂದ್ಕೊಂಡು ಏನು ಮಾಡಿದೆ, ಡಾಕ್ಯುಮೆಂಟ್ಸ್ ತೊಗೊಂಡು ಬಂದೆ. ಡಾಕ್ಯುಮೆಂಟ್ಸ್ ಏನು ಚೆಕ್ ಮಾಡಲಿಲ್ಲ. ನಾನು 50 ರೂಪಾಯಿ ಚೇಂಜ್ ಇದೆಯಾ ಅಂದರು. 50 ರೂಪಾಯಿ ಸರ್ ಏನು ಸರ್ ಅಂದರೆ, ಇದು ಗ್ರೀನ್ ಟ್ಯಾಕ್ಸ್ ಸರ್, ಇದನ್ನು ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ ಸರ್, ಅದು ಬೇರೆ ಇದು ಬೇರೆ ಅಂದರು. ಮಾಮೂಲಿ ಕಾಕಿ ಬಟ್ಟೆ ಆಗಿರ್ತಾರಲ್ಲ ಅದೇ ಪೊಲೀಸು. ನಾನು ನಿನ್ನೆ ಬಂದಾಗ ಮೆಟ್ಟುಪಾಳ್ಯಮಿಂದ ಬಂದಿದ್ದು, ನಾನು ಕುನ್ನೂರು ಟು ಕೊಯಮತ್ತೂರು ಟು ಊಟಿ. ಫಾಸ್ಟಾಗಿ ಮಾಡಿದ್ದಾರೆ ಈಗ, ಅದೊಂದು ಓಕೆ. ಶಾಂಪು ಜಾಸ್ತಿ ಆಗ್ಬಿಟ್ಟವ್ರೆ.
ಫಸ್ಟು ಮೈಸೂರಿಗೆ ಹೋದ್ಮೇಲೆ ಗಾಡಿ ಓಡಿಸ್ಬೇಕು, ಗಲೀಜಾಗ್ಬಿಡೈತೆ ಇದೆಲ್ಲ. ಈ ಬಿಸಿಲು ಯಾವ ಥರ ಬಿಡ್ತಾಯಿದೆ ಅಂದರೆ ಕರೆಕ್ಟಾಗಿದೆ. ಅಲ್ಲಿ ಯಾರೋ ಒಬ್ರು ಕೂತ್ಬಿಡ್ತಿದೆ, ಬಿಸಿಲು ಎಷ್ಟು ಗಂಟೆ